ಮಲೆನಾಡಿನ ಸಾತ್ವಿಕ ರುಚಿಯ ತೊಂಡೆಕಾಯಿ ಕಾಯಿರಸ ಇವತ್ತಿನ ಈ ವಿಡಿಯೋನಲ್ಲಿ ಹೆಚ್ಚು ಪದಾರ್ಥ ಏನು ಬಳಸೋದು ಬೇಡ, ಬಹಳ ಸುಲಭವಾಗಿ ಮಾಡ್ಬೋದು, ಆದರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ತೊಂಡೆಕಾಯಿಯನ್ನು ತುದಿ ಬುಡ ಕತ್ತರಿಸಿ ಚೆನ್ನಾಗಿ ನೀರಲ್ಲಿ ತೊಳೆದು ಹೀಗೆ ಉದ್ದುದ್ದವಾಗಿ ಕತ್ತರಿಸ್ಕೊಂಡು ಒಂದು ಕುಕ್ಕರಲ್ಲಿ ತೊಗೊಂಡು ಒಂದು ಚಮಚ ಉಪ್ಪು, ಅಗತ್ಯ ಇರೋಷ್ಟು ನೀರು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ತಾ ಇದ್ದೀನಿ. ನೀರು ತುಂಬ ಜಾಸ್ತಿ ಹಾಕೋದು ಬೇಡ, ಅದು ಮುಚ್ಚುವಷ್ಟು ಹಾಕಿದರೆ ಸಾಕು. ಇದಿವಾಗ ಬಿಸಿ ಆರಬೇಕು, ಅದಕ್ಕೆ ಪಕ್ಕದಲ್ಲಿ ಎತ್ತಿಟ್ಕೊಂಡು ಇನ್ನೊಂದು ಬಾಣಲೆನಲ್ಲಿ 2 ಟೇಬಲ್ ಚಮಚದಷ್ಟು ಉದ್ದಿನಬೇಳೆ, 2 ಹಸಿಮೆಣಸಿನಕಾಯಿಯನ್ನು ಹಾಕಿ ಉದ್ದಿನಬೇಳೆ ಕಂದು ಬಣ್ಣಕ್ಕೆ ಬರೋವರೆಗೆ ಹುರ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಹಸಿಮೆಣಸಿನಕಾಯಿಯನ್ನು ಹೀಗೆ ಸೀಳಿ ಹಾಕ್ತಾ ಇದ್ದೀನಿ, ಯಾಕಂತಂದರೆ ಹುರಿಯೋಷ್ಟೊತ್ತಿಗೆ ಅದು ಸಿಡಿಯೋ ಸಾಧ್ಯತೆ ಇರುತ್ತೆ. ಎಣ್ಣೆ ಏನೋ ಹಾಕೋ ಅವಶ್ಯಕತೆ ಇಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಮಧ್ಯಮ ಉರಿಯಲ್ಲಿ ಉದ್ದಿನಬೇಳೆ ಕಂದು ಬಣ್ಣಕ್ಕೆ ಬಂದ ನಂತರ ಸ್ಟವನ್ನು ಆಫ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ತಗೊಂಡು ಅದಕ್ಕೆ ಹುರಿದಿರುವಂತಹ ಉದ್ದಿನಬೇಳೆನ ಮಾತ್ರ ಫಸ್ಟಿಗೆ ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ರುಬ್ಕೊಳ್ಬೇಕು. ಹಸಿಮೆಣಸಿನಕಾಯಿ ನಿಮಗೆ ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ಆದರೆ ಕಾಯಿ ರಸ ಖಾರ ಹದವಾಗಿರಬೇಕು, ತುಂಬ ಖಾರ ಇರಬಾರ್ದು. ರುಬ್ಬಿ ಆದಮೇಲೆ ಹುರಿದಿರುವಂತಹ ಹಸಿಮೆಣಸಿನಕಾಯಿಯನ್ನು ಹಾಕಿ ಮತ್ತೊಂದು ಸುತ್ತು ರುಬ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಮೊದಲಿಗೆ ಹಾಕಿ ರುಬ್ಬಿದರೆ ಉರಿ ಖಾರ ಬರುತ್ತೆ, ಹಾಗಾಗಿ ಕೊನೆಯಲ್ಲಿ ಹಾಕಿ 1-2 ಸುತ್ತು ರುಬ್ಬಿದರೆ ಸಾಕು. ಇಲ್ಲಿ ನೋಡಿ, ತೊಂಡೆಕಾಯಿ ಬಿಸಿ ಎಲ್ಲ ಆರಿದೆ. ಬಿಸಿ ಆರೋದು ಅಂದರೆ ಬೆಚ್ಚಗಿದ್ರೆ ಪರವಾಗಿಲ್ಲ, ಬಿಸಿ ಇರಲೇಬಾರ್ದು. ಆ ಟೈಮಲ್ಲಿ ರುಬ್ಬಿರುವಂತಹ ಮಸಾಲೆನ ಹಾಕಿ ಅಗತ್ಯ ಇರೋಷ್ಟು ಅಂದರೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಕಲಿಸ್ಬೇಕು. ನಾವು ಮೊದಲಿಗೆ ಬೇಯಿಸೋಷ್ಟೊತ್ತಿಗೂ ಹಾಕಿದ್ವಲ್ವ, ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಈ ರೀತಿ ಚೆನ್ನಾಗಿ ಕಲಸಿದ್ರೆ ಸಾಕು. ಗಮನಿಸಿ, ಮಲೆನಾಡಿನ ಹಸಿ ಕಾಯಿ ರಸ ಇದು, ಕುದಿಸೋ ಅವಶ್ಯಕತೆ ಇಲ್ಲ. ಮಸಾಲೆ ಹಾಕಿ ಹೀಗೆ ಮಿಕ್ಸ್ ಮಾಡಿದರೆ ಆಯಿತು ಅಷ್ಟೇ. ಆಮೇಲೆ ಒಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಇಂಗು ಸಹ ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ಒಂದು ಸಲ ಚೆನ್ನಾಗಿ ಕಲಸಿ ಬಿಸಿ ಅನ್ನದ ಜೊತೆ ತಿಂತಾ ಇದ್ದರೆ ರುಚಿ ಅಂತೂ ಅದ್ಭುತವಾಗಿರುತ್ತೆ. ನಮ್ಮ ಮನೇಲಂತೂ ಎಲ್ರಿಗೂ ತುಂಬ ಇಷ್ಟ ಈ ತೊಂಡೆಕಾಯಿ ಕಾಯಿ ರಸ. ಹುಣಸೆ ಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ಬೆಂಡೆಕಾಯಿಯಲ್ಲಿ ಕಾಯಿ ರಸ ಮಾಡೋದಾದರೆ ಮಾತ್ರ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಬೇಕಾಗತ್ತೆ. ಒಂದು 4 ಗಂಟೆ ಒಳಗಡೆ ಇದನ್ನು ಮುಗಿಸ್ಬೇಕು, ಇಲ್ಲ ಫ್ರಿಜ್ಜಲ್ಲಿಟ್ಟು ತಿನ್ನಬೇಕಾಗತ್ತೆ. ಟ್ರೈ ಮಾಡಿ ನೋಡಿ ನೀವು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.